ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಕೀರ್ತಿ ಹಾಗೆ ವೈಷ್ಣವ್ ನಡುವೆ ಬೇರೆ ಏನೋ ಇದೆ ಫ್ರೆಂಡ್ಶಿಪ್ಗೆ ಹೊರತಾಗಿ ನನ್ನ ಅನುಮಾನ ನಿಜ ಆಗ್ತಿರಬಹುದು ಅಂತ ಅಂದ್ಕೊಂಡಿದ್ದಾಳೆ ಲಕ್ಷ್ಮಿ. ಈ ಕಡೆ ವೈಷ್ಣವ್ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಜಸ್ಟ್ ನಾಟ್ ಓನ್ಲಿ ವೈಷ್ಣವ್, ಓಲ್ ಫ್ಯಾಮಿಲಿನೇ ಸುಳ್ಳು ಹೇಳ್ತಿದೆ, ಏನನ್ನೋ ನನ್ನಿಂದ ಮುಚ್ಚಿರ್ತದೆ ಅಂತ. ಅರ್ಧಂಬರ್ಧ ಡೌಟ್ ಇಟ್ಕೊಂಡು ಇದ್ರೆ ಬದುಕು ನಷ್ಟ ಆಗ್ಬಿಡತ್ತೆ, ನಶ್ವರ ಆಗ್ಬಿಡತ್ತೆ ಅಂತ ಅಂದ್ಕೊಂಡೆ ಇಬ್ರಿಗೂ ಕೂಡ ಒಂದು ಬಿಗ್ ಶಾಕ್ ಕೊಡ್ತಿದ್ದಾಳೆ ಲಕ್ಷ್ಮಿ. ಆ ಒಂದು ಬಿಗ್ ಶಾಕ್ ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಯಾವಾಗ ಆಲ್ಬಮ್ ಸಾಂಗಲ್ಲಿ ವೈಷ್ಣವ್ ಹಾಕ್ಕೊಂಡು ಕೀರ್ತಿಗೆ ಮುಚ್ಚಿಟ್ಟು ಶೂಟ್ ಮಾಡಿ ಆ ಒಂದು ಸಾಂಗ್ನ ಲಾಂಚ್ ಮಾಡಿ ಅದ್ಧೂರಿಯಾಗಿ ಲಾಂಚ್ ಮಾಡಿ ಕೀರ್ತಿಗೆ ಶಾಕ್ ಕೊಟ್ಟರು, ಅದೇ ಒಂದು ಗಳಿಗೆ ಒಂದು ದೊಡ್ಡ ಟ್ವಿಸ್ಟ್ಗೆ ಕಾರಣ ಆಗ್ತದೆ. ಈ ಕಡೆ ಆ ಒಂದು ಸಾಂಗ್ ಶೂಟ್ ಆಗ್ತಾ ಇದ್ದಂತೆ, ಅದರ ಲಾಂಚ್ ಆಗ್ತಾ ಇದೆಯಂತೆ, ಎಲ್ಲ ಕೂಡ ಅಲ್ಲೋಲ ಕಲ್ಲೋಲ ಆಗ್ತದೆ. ಕೀರ್ತಿ ಕೋಪ ಪಿತ್ತ ನೆತ್ತಿಗೆ ಇರದೆ ಹುಚ್ಚಿ ಥರ ಆಡ್ತಿದ್ದಾಳೆ. ತನಗೆ ಮೋಸ ಆಯಿತು, ದ್ರೋಹ ಆಯಿತು, ಮೋಸ ಮಾಡಿಬಿಟ್ರು ವೈಷ್ಣವ್, ನನಗೆ ಮೋಸ ಮಾಡಿಬಿಟ್ಟ ವೈಷ್ಣವ್ ಅಂತ. ಈ ಕಡೆ ಲಕ್ಷ್ಮಿ ಸಮಾಧಾನ ಮಾಡೋಕೆ ಬಂದರೂ ಕೂಡ ಅವಳನ್ನ ಕೋಪದಲ್ಲಿ ನೂಕೇ ಬಿಡ್ತಾಳೆ. ಆದರೂ ಕೂಡ ಲಕ್ಷ್ಮಿ ಕೋಪ ಮಾಡ್ಕೊಳ್ಳೋದಿಲ್ಲ, ಬಿಕಾಸ್ ಅವ್ರಿಗೆ ಹರ್ಟ್ ಆಗಿದೆ. ಯಾಕಂದರೆ ಆ ಸಾಂಗಲ್ಲಿ ಇದ್ದಿದ್ದು ಅವರು, ಅದಕ್ಕೆ ಬೇಜಾರಾಗಿ ಅವ್ರು ಸ್ವಲ್ಪ ಹೀಗೆ ಅಲ್ಲ ಆ ರೀತಿಯಾಗಿ ಈ ರೀತಿ ನಡ್ಕೋತಿರ್ಬೋದು ಅಂತ ಅನ್ಕೋತಾಳೆ ಹೊರತು ಅದ್ರ ಹೊರತಾಗಿ ಬೇರೆ ಏನೋ ಇದೆ ಅಂತ ಅವಳಿಗೆ ಆ ಕ್ಷಣಕ್ಕೆ ಅನಿಸೋದಿಲ್ಲ. ಆದರೆ ಯಾವಾಗ ಕೀರ್ತಿ ಕಾಣೆ ಆದ್ಲು, ಕೀರ್ತಿ ಕಾಣಿಸ್ಲಿಲ್ವೋ, ಆಗ ಕಾರುಣ್ಯ ಅವ್ರು ಬಂದು ತನ್ನ ಮಗಳು ಕಾಣಿಸ್ತಿಲ್ಲ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳಿ ಕಾವೇರಿ ಅವ್ರನ್ನ ಬಂದು ಪ್ರಶ್ನೆ ಮಾಡಿದಾಗ ವೈಷ್ಣವ್, ನಿಮ್ಮ ಮಗಳು ಕಾಣಿಸ್ತಿಲ್ಲ ಅಂದರೆ ಅದನ್ನು ನೀವು ಹೊಡ್ಕೋಬೇಕು, ನಮ್ಮ ಹತ್ರ ಯಾಕೆ ಬಂದು ಪ್ರಶ್ನೆ ಮಾಡ್ತಿದ್ರ ಅಂತ ಕೇಳಿದಾಗ, ಯಾಕೆ ಅಂತ ನಿನಗೆ ಗೊತ್ತಿಲ್ಲ ವೈಷ್ಣವ್, ಗೊತ್ತಿದ್ದು ಈ ರೀತಿ ಮಾಡಿದ್ಯಲ್ಲ ಅದು ತಪ್ಪಲ್ವಾ, ಅವಳು ಪಾಡಗಳು ಇದ್ಲಲ್ವಾ, ನೀನು ಆಲ್ಬಮ್ ಸಾಂಗೇ ಇಲ್ಲ ಅಂದಾಗ ಮತ್ತೆ ಅವಳ ಮನಸ್ಸಲ್ಲಿ ಆಸೆ ಹುಡ್ಸಿ ಈ ರೀತಿ ದ್ರೋಹ ಮಾಡಿದ್ದು ಸರಿನಾ? ಅದಕ್ಕೋಸ್ಕರನೇ ಅವಳು ಆ ರೀತಿ ಅಪ್ಸೆಟ್ ಆಗಿರೋದು, ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾರೆ. ನಂತರ ಈ ಕಡೆ ಅದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ ಹಾರಿಕೆಯಲ್ಲಿ ಮಾತಾಡ್ಬಿಟ್ಟಿರ್ತಾರೆ. ನಂತರ ಈ ಕಡೆ ಕಾವೇರಿ ಅವ್ರಿಗೂ ಕೂಡ ತನ್ನ ಮಗಳು ಸಿಕ್ಕಿಲ್ಲ ಅಂದರೆ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲವನ್ನ ಕೂಡ ನೋಡಿದ್ದೆ ಲಕ್ಷ್ಮಿ ಮನಸ್ಸಲ್ಲಿ ಸಾಕಷ್ಟು ಗೊಂದಲಗಳು ಮೂಡುತ್ತೆ. ಜೊತೆಗೆ ಈ ಕಡೆ ಕಾವೇರಿ ಅವ್ರನ್ನೂ ಕೇಳ್ತಾಳೆ, ವೈಷ್ಣವ್ನೂ ಕೇಳ್ತಾಳೆ. ಇಬ್ಬರು ಕೂಡ ಸರಿಯಾದ ರೀತಿಲಿ ಉತ್ತರ ಕೊಡೋದಿಲ್ಲ. ವೈಷ್ಣವ್ ಅಂತೂ ಉತ್ತರ ಕೊಡೋದೇ ಇಲ್ಲ, ಎಲ್ಲವನ್ನ ಕೂಡ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಫ್ರೆಂಡ್ಶಿಪ್ನ ಹೊರತಾಗಿ ಬೇರೆ ಏನಾದರೂ ಇದೆಯಾ ಅಂದಾಗ ಈ ಕಡೆ ಕಾವೇರಿಯವರು ಸುಮ್ಮನೆ ವಿನಾಕಾರಣ ನೀನೇನೇನೋ ಅನ್ಕೋತಿದ್ಯಾ, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಸುಪ್ರೀತಾ ಮುಖಾಂತರ ಕೆಲವೊಂದು ವಿಷಯಗಳು ಲಕ್ಷ್ಮಿ ಕಿವಿಗೆ ಬೀಳೋ ಹಾಗೆ ಮಾಡಿ ಲಕ್ಷ್ಮಿ ಮನಸ್ಸಲ್ಲಿ ಗೊಂದಲನ ಉಂಟು ಮಾಡ್ತಾರೆ ಕಾವೇರಿಯವರು. ಜೊತೆಗೆ ಲಕ್ಷ್ಮಿ ಮನಸ್ಸು ಕೂಡ ಬಂದು ಹೇಳುತ್ತೆ, ನೀನು ಅನುಮಾನ ಬಂದರೂ ಕೂಡ ಡೌಟ್ ಬಂದರೂ ಕೂಡ ಮೆದುಳಕ್ಕೆ ಕೆಲಸ ಕೊಟ್ಟು ಹೃದಯದ ಮಾತನ್ನು ಕೇಳ್ತಿಲ್ಲ, ಮನಸ್ಸನ್ನು ಮಾತನ್ನು ಕೇಳು, ಒಳ್ಳೆ ಹೆಂಡತಿ ಆಗೋ ಬರದಲ್ಲಿ, ದೇವ್ರಂದ ಹೆಂಡತಿ ಆಗೋ ಬರದಲ್ಲಿ ನೀನು ತಪ್ಪು ಮಾಡ್ತಿದ್ಯಾ. ವೈಷ್ಣವ್ ಮತ್ತು ಕೀರ್ತಿ ನಡುವೆ ಬೇರೆ ಏನೋ ಇದೆ, ಅದು ನಿನಗೂ ಅನಿಸುತ್ತೆ, ಬಟ್ ಅದನ್ನು ನೋಡೋ ಕಡೆ ಹೋಗ್ತಿಲ್ಲ ಅಂದಾಗ, ಇಲ್ಲ ನಾನು ಹೋಗೋದಿಲ್ಲ, ವೈಷ್ಣವ್ ಅವ್ರ ಮಾತನ್ನು ನಂಬ್ತೀನಿ. ಯಾಕಂದರೆ ಆ ಡೌಟ್ನ ನಾನು ಏನಾದರೂ ತೊಗೊಂಬಿಟ್ರೆ ಖಂಡಿತ ನನ್ನ ಮನಸ್ಸಿಗೆ ಅದು ಸತ್ಯ ಆದರೆ ಅರ್ಗಿಸ್ಕೊಳ್ಳೋ ಡೈಜೆಸ್ಟ್ ಮಾಡ್ಕೊಳ್ಳೋ ಸಾಮರ್ಥ್ಯ ನನಗಿಲ್ಲ ಅಂತ ಅನ್ಕೋತಾಳೆ. ಹಾಗಾಗಿ ಅವಳು ಯಾವುದೇ ರೀತಿನ ಕಡೆ ಆ ಒಂದು ವಿಷಯನ ಒಂದು ಸ್ಟ್ರೆಸ್ ಮಾಡೋ ಫೋರ್ಸ್ಫುಲಿ ಕೆತ್ಕೋಕೆ ಹೋಗೋದಿಲ್ಲ. ಆದರೆ ಈ ಒಂದು ಯೋಚನೆಯಲ್ಲೇ ಬೆಳ್ಳಂಬೆಳಗ್ಗೆ ಹೇಳ್ತಿದ್ದಾಗೆ ಲಕ್ಷ್ಮಿಗೆ ಜ್ವರ ಬಂದ್ಬಿಟ್ಟಿರುತ್ತೆ. ಈ ಕಡೆ ವೈಷ್ಣವ್ ನೋಡಿದ್ದೆ ಜ್ವರ ಬಂದಿದೆ, ತುಂಬಾ ಟೆನ್ಷನ್ ಮಾಡ್ಕೋತಾನೆ. ತಾನೇ ಬಿಸಿನೀರು ಕಾಟನ್ ಸ್ಯಾರಿಯಿಂದ ಬಟ್ಟೆ ಹರಿಯೋದು ಎಲ್ಲ ಕೂಡ ಮಾಡಿ ಬರ್ತಾನೆ. ಮನೆಯವರೆಲ್ಲರೂ ಏನು ಅಂತ ಅಂದ್ಕೊಂಡು ಬಂದರೆ ಲಕ್ಷ್ಮಿಗೆ ಹುಷಾರಿಲ್ಲ. ಈ ಕಡೆ ತಣ್ಣೀರು ಬಟ್ಟೆ ಹಾಕ್ತಿದ್ದಾನೆ, ತುಂಬಾ ಕೇರ್ ಮಾಡ್ತಿದ್ದಾನೆ ವೈಷ್ಣವ್. ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಪಾಪ ಈ ಹುಡುಗಿಗೆ ಕಣ್ಣಸ್ರ ಆಗಿರ್ಬೋದು, ಕೆಟ್ಟ ಕಣ್ಣು ದೃಷ್ಟಿ ತಾಕಿರ್ಬೋದು ಅಂತ ಅನ್ಕೋತಾರೆ. ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿ ಜೊತೆ ಇರ್ತಾನೆ. ನಂತರ ಫೈನಲಿ ಲಕ್ಷ್ಮಿ ಸ್ವಲ್ಪ ಹುಷಾರಾಗಿದೆ. ಯಾಕೆ ನಿನ್ನೆ ನಾನು ಆ ರೀತಿ ಹೇಳಿದೆ ಅಂತ ಬೇಜಾರು ಮಾಡಿಕೊಂಡು ಹಟ್ ಮಾಡಿಕೊಂಡು ಈ ರೀತಿ ಜ್ವರ ಬರ್ಸ್ಕೊಂಬಿಟ್ರ, ನೀವು ಆ ರೀತಿ ಹೇಳಿದಾಗ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ, ನೀವು ಆ ರೀತಿ ಕೇಳಬಹುದಾ ಅಂತ ವೈಷ್ಣವ್ ಕೇಳ್ತಿದ್ರೆ, ಇಲ್ಲ ನಂದು ತಪ್ಪಾಗಿದೆ, ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಲಕ್ಷ್ಮಿ ಹೇಳ್ತಾಳೆ. ನೆನೆ ತಾನೇ ಕೀರ್ತಿಗೆ ಅಷ್ಟೆಲ್ಲ ಅವಮಾನ ಆಗಿದೆ, ಆಲ್ರೆಡಿ ಮನೆಗೆ ಬಂದಿದ್ದಾಳೆ. ಈ ಕಡೆ ಕೀರ್ತಿ ಅಜ್ಜಿ ತಿಂಡಿ ಆಯ್ತಾ ಹಾಗೆ ಹೀಗೆ ಅಂತ ಯಾರಿಗೂ ಕೂಡ ಕೀರ್ತಿ ನೋಡೋದೇ ಇಷ್ಟ ಆಗ್ತಿಲ್ಲ, ಅವಳು ಬರೋದು ಇಷ್ಟ ಆಗ್ತಿಲ್ಲ. ನಂತರ ಈ ಕಡೆ ಎಲ್ಲಿಗೂ ಅಂತ ಲಕ್ಷ್ಮಿ ಒಳಗಡೆ ಹೋಗಿರ್ತಾಳೆ. ಅಷ್ಟರಲ್ಲಿ ವೈಷ್ಣವ್ ರೂಮಿಗೆ ಬರ್ತಾಳೆ.
ಕೀರ್ತಿ ಬಂದಿದ್ದೆ ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಏನದು ನಿನ್ನ ಜೊತೆ ಏನಿದೆ ಮಾತಾಡೋಕೆ ಹಾಗೆ ಹೀಗೆ ಅಂದರೂ ಕೂಡ ಇಲ್ಲ ನಾನು ನಿನ್ನ ಜೊತೆ ಮಾತಾಡಲೇಬೇಕು ಅಂತ ಇಟ್ಕೊಂಡು ಎಳ್ಕೊಂಡು ಹೋಗೇ ಬಿಡ್ತಾಳೆ. ಇದು ನೋಡಿದ್ದೆ ಲಕ್ಷ್ಮಿಗೆ ಅನುಮಾನ ಮತ್ತಷ್ಟು ಗಟ್ಟಿ ಆಗತ್ತೆ. ಬೇಡ ಬೇಡ ಅಂತ ಬುದ್ಧಿ ಹೇಳಿದ್ರು ಮನಸ್ಸು ಹೋಗಿ ನೋಡು ನೋಡು ಇಲ್ಲ ಅಂದರೂ ಕೂಡ ಸಂಸಾರ ಚೆನ್ನಾಗಿರೋದಿಲ್ಲ ತಿಳ್ಕೊಂಬಿಡ್ಬೇಕು ಅಂತ ಹೇಳುತ್ತೆ. ಬಿಕಾಸ್ ಲಕ್ಷ್ಮಿ ಕೀರ್ತಿ ಹಾಗೆ ವೈಷ್ಣವ್ನ ಇಬ್ಬರೂ ಕೂಡ ಫಾಲೋ ಮಾಡಿಕೊಂಡು ಲಕ್ಷ್ಮಿ ತನ್ನ ಒಂದು ಟಿ ವಿ ಎಸ್ಸಲ್ಲಿ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ವೈಷ್ಣವ್ ಮತ್ತು ಕೀರ್ತಿ ಲಕ್ಷ್ಮಿನ ಯಾವ ಕೆರೆ ದಡದ ಹತ್ರ ಕರ್ಕೊಂಡು ಬಂದಿದ್ಲು ಅಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ವೈಷ್ಣವ್ನ. ಅಲ್ಲಿಬ್ರು ಕೂಡ ಮಾತನಾಡೋಕೆ ಶುರು ಮಾಡ್ತಾರೆ. ನೀನು ಮಾಡಿದ ತಪ್ಪಲ್ವಾ ವೈಷ್ಣವ್, ಈ ರೀತಿ ಮೋಸ ಮಾಡೋದು ಸರಿನಾ, ಯಾಕೆ ಈ ರೀತಿ ಮಾಡಿದೆ ಅಂದಾಗ ನಾನೇನು ಮಾಡಿದೆ, ನೀನೇನು ಮಾಡಿದ್ಯೋ ಅದನ್ನು ಮಾಡಿದ್ದೀನಿ ಅಷ್ಟೇ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ಹೌದಾ, ನನ್ನನ್ನು ಸಾಂಗ್ಗೆ ಆಯ್ಕೆ ಮಾಡಿಕೊಂಡು ನಾನು ಆರಾಮಾಗಿದ್ದೆ ಬೇಡ ಅಂತ, ಆದರೂ ಕೂಡ ಮತ್ತೆ ನನ್ನೇ ಅಂತ ಹೇಳಿ ಕದ್ದು ಹೋಗಿ ಲಕ್ಷ್ಮಿ ಜೊತೆ ಸಾಂಗ್ ಶೂಟ್ ಮಾಡಿದೆಯಲ್ಲ ಇದು ಸರಿನಾ ಅಂದಾಗ ಹೌದಾ ಇದು ತಪ್ಪಾ, ಹಾಗಾದರೆ ಎಂಗೇಜ್ಮೆಂಟ್ ದಿನ ನಾನು ಕೀರ್ತಿ ಬರ್ತಾಳೆ ಉಂಗುರ ಹಾಕಬೇಕು ಅಂತ ವೆಯ್ಟ್ ಮಾಡಿ ಕಾಯ್ತಾ ಇದ್ದೆ ಅಲ್ವಾ, ಅವಾಗ ನೀನು ಏನು ಮಾಡಿದೆ, ನೈಟ್ ಡ್ರೆಸ್ ಹಾಕ್ಕೊಂಡು ತಲೆ ಕೂದಲು ಕೆದ್ರಕೊಂಡು ಬಂದು ನಿಂಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದೆಯಲ್ವಾ, ಅದು ಸರಿಯಾಗಿತ್ತಾ ಅಂತ ಕೇಳ್ತಿದ್ರೆ ಆ ರಿವೆಂಜ್ಗೆ ಈ ರೀತಿ ನಡ್ಕೋತಿದ್ಯಾ ಅಂದಾಗ ಆ ರೀತಿ ರಿವೆಂಜ್ಗೆಲ್ಲ ಮಾಡೋ ಮನುಷ್ಯ ನಾನಲ್ಲ, ಅದನ್ನೆಲ್ಲ ಬಿಟ್ಟು ಆಚೆ ಬಂದು ನೆನ್ಪಾಡಿಗೆ ನಾನಿದ್ದೀನಿ, ಸುಮ್ಮನೆ ನೆನ್ಪಾಡಿಗೆ ನೀನಿದ್ರೆ ಒಳ್ಳೇದು, ಸುಮ್ಮನೆ ವಿನಾಕಾರಣ ಕೆತ್ತುಕೊಂಡು ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡ, ನಿನಗೂ ನನಗೂ ಇನ್ನೂ ಯಾವುದೇ ರೀತಿ ಸಂಬಂಧ ಇಲ್ಲ, ಏನು ನಮ್ಮಿಬ್ಬರ ನಡುವೆ ಇತ್ತು ಅದೆಲ್ಲ ಮುಗ್ದೋದ ಕತೆ ಅಂತ ಹೇಳ್ತಿದ್ದಾರೆ. ಈ ಮಾತುಕತೆ ಆಗೋ ಸಂದರ್ಭಕ್ಕೆ ಲಕ್ಷ್ಮಿ ಬರ್ತಾಳೆ. ಈ ಕಡೆ ಏನು ಮಾತಾಡ್ತಿದ್ಯಾ ವೈಷ್ಣು, ಯಾವತ್ತಿದ್ರೂ ಕೂಡ ನನ್ನ ಹಳೆ ವೈಷ್ಣು ನನಗೆ ಬೇಕು, ಜೊತೆಗೆ ನನ್ನ ಜಾಗನ ನಾನು ಲಕ್ಷ್ಮಿಗೆ ಬಿಟ್ಕೊಡೋದಿಲ್ಲ, ನನ್ನ ಜಾಗ ಯಾವತ್ತಿದ್ರೂ ನಂದೆ, ಅದು ಯಾರೇ ಆಗಿರಲಿ ಲಕ್ಷ್ಮಿ ಆಗಿದ್ರು ಕೂಡ ಅಂತ ಹೇಳ್ತಿದ್ರೆ ಹೌದಾ ನೀನು ಏನು ಮಾಡಿದೆ ಅಂತ ಗೊತ್ತಿಲ್ವಾ, ನಾನು ಮೋಸ ಮಾಡಿದೆ ಅಂತ ಹೇಳ್ತಿದ್ಯಲ್ಲ, ನೀನು ಏನೇನು ಮಾಡಿದೆ ಲಕ್ಷ್ಮಿ ಆಲ್ಬಮ್ ಸಾಂಗ್ಗೆ ಬರಬಾರ್ದು ಅಂತ ಎಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ, ಆ ಒಂದು ಡ್ರೆಸ್ ಕಾಸ್ಟ್ಯೂಮ್ಸಿಂದ ಹಿಡಿದು ಲಕ್ಷ್ಮಿ ಅವ್ರು ಮಾಡಿದ ಬೇಡ ನೀನೇ ಅಲ್ಲಿ ಆಯ್ಕೆ ಮಾಡಿದ ಬೇರೆ, ಡೀನೋನ ಕರೆಸಿದ್ದು ನೀನೆ, ಆ ರೀತಿ ಆಗೋದಕ್ಕೂ ಕಾರಣನೂ ನೀನು. ತುಂಬ ಸತಿ ಈ ಕಡೆ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಕಾಣಿಸ್ಕೋಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ಯಾ, ಅದಕ್ಕೋಸ್ಕರ ನೀನೇನು ಮಾಡಿದ್ಯೋ ಅದನ್ನು ತಿರುಗಿಸಿ ಮಾಡಿದ್ದೀನಿ ಅಷ್ಟೇ. ಒಂದು ತಿಳ್ಕೊ, ಲಕ್ಷ್ಮಿ ಅವ್ರಿಗೆ ತೊಂದರೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ, ಅದರ 10 ಪಟ್ಟು ತಿರುಗಿಸೇ ಕೊಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾರೆ ವೈಷ್ಣು. ನಂತರ ಈ ಕಡೆ ಲಕ್ಷ್ಮಿಗೆ ಇದನ್ನೆಲ್ಲ ಕೇಳಿಸ್ಕೊಂಡೆ ಅಪ್ಸೆಟ್ ಆಗಿಬಿಡ್ತಾಳೆ. ನಂತರ ಏನದೆ ಇವರಿಬ್ಬರ ನಡುವೆ, ಕೀರ್ತಿ ಅವ್ರಿಗೆ ವೈಷ್ಣವ್ ಅವ್ರ ಜೀವನದಲ್ಲಿ ಇರೋ ಜಾಗ ಏನು, ಹಾಗಿದ್ರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಂತೆಲ್ಲ ಕನ್ಫ್ಯೂಷನ್ ಆಗ್ತಿದ್ದಾಳೆ. ನಂತರ ಈ ಕಡೆ ವೈಷ್ಣವ್ಗೆ ಒಂದು ಕಾಲ್ ಬರುತ್ತೆ, ನಿನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಎಲ್ಲ ಮುಗಿದೋಯ್ತು ಅಂತ ಹೇಳಿ ಹೊರಟೇ ಬಿಡ್ತಾನೆ ವೈಷ್ಣವ್. ಅವನು ಹೋಗ್ತಿದ್ದಾಗೆ ಕೀರ್ತಿ ಕೂಡ ಹೋಗ್ತಾಳೆ, ಬಟ್ ಲಕ್ಷ್ಮಿಗಂತೂ ಮನಸ್ಸೇ ಇಲ್ಲ ಹೋಗೋದಕ್ಕೆ. ಅವಳಿಗೆ ಸುಪ್ರೀತಾ ಹೇಳಿದ ಮಾತು, ಅಜ್ಜಿ ಕೃಷ್ಣ ಅವರು ಎಲ್ಲ ಹೇಳಿದ ಮಾತುಗಳು ನೆನಪಾಗ್ತದೆ. ವೈಷ್ಣವ್ ಹತ್ರ ಹೋಗಿ ಅವತ್ತು ದೊಡ್ಡಪ್ಪ ಹೇಳಿದ ಮಾತನ್ನು ಕೇಳಿಸ್ಕೊಂಡಾಗ ದೊಡ್ಡಪ್ಪ ಅವರಿಬ್ಬರ ನಡುವೆ ಸಂಬಂಧ ಇದೆ ಈಗಲೂ ಇದೆ, ಅವಳೇ ಅವನ ಹಳೆ ಲವರ್ ಅಂತ ಹೇಳಿದಾಗ ಲಕ್ಷ್ಮಿ ಹೋಗಿ ವೈಷ್ಣವ್ನ ಕೇಳಿದಾಗ ಲಕ್ಷ್ಮಿ ಕೇಳಿದಕ್ಕೆ ವೈಷ್ಣವ್ ಇಲ್ಲ ಅಂತ ಹೇಳಿದ್ದು. ನಂತರ ಈ ಕಡೆ ಸುಪ್ರೀತ್ ಅವರು ಕೀರ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಆಲ್ಬಮ್ ಸಾಂಗಲ್ಲಿ ಮಾಡೋದು ನಮ್ಗೆ ಇಷ್ಟ ಅಲ್ಲ, ಅದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅಂದದ್ದು, ನೀನು ಸ್ವಲ್ಪ ಜೆಲ್ಲಸ್ ಇಟ್ಕೋಬೇಕು, ಹೆಂಡತಿಯಾಗಿ ಕೀರ್ತಿನ ಆ ರೀತಿ ಬಿಟ್ಕೋತಿದ್ಯಲ್ಲ ಅಂದಾಗ ಈ ಕಡೆ ಲಕ್ಷ್ಮಿ ಯಾಕೆ ಯಾವಾಗಲೂ ಕೂಡ ನಾನೇ ಆಲ್ಬಮ್ ಸಾಂಗಲ್ಲಿ ಮಾಡೋಕ್ಕಾಗತ್ತಾ ಅಂದಾಗ ಇಲ್ಲಿ ಕೀರ್ತಿ ವಿಷಯ ಬೇರೆ ಹುಡುಗಿರ ವಿಷಯ ಬಿಡು ಅಂತ ಹೇಳಿದ್ದು. ಜೊತೆಗೆ ಅಜ್ಜಿ ಕೆಲವೊಮ್ಮೆ ವೈಷ್ಣವ್ ಕೀರ್ತಿನ ಇಬ್ಬರನ್ನು ಕೂಡ ದೂರ ಮಾಡಬೇಕು, ನೀನು ಕೀರ್ತಿನ ಹಚ್ಕೋಬೇಡ, ನಿನಗೆ ಗೊತ್ತಾಗೋದಿಲ್ಲ, ಅವಳು ಹತ್ರ ಆದರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದು. ಮನೆಯವರೆಲ್ಲರೂ ಕೂಡ ಕೀರ್ತಿ ಸರಿ ಇಲ್ಲ, ಅವಳು ಸಹವಾಸದಿಂದ ದೂರ ಇರಬೇಕು ಅಂದಿದ್ದು. ಪ್ರತಿಯೊಂದು ಮಾತುಗಳು ನೆನಪಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕೀರ್ತಿ ಮಾಂಗಲ್ಯ ಸರ ತನಗೇ ಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಕೊಡೋದಿಲ್ಲ, ಬೇಕಿದ್ರೆ ಇಂಥ 100 ಚೈನ್ ತಗೋ, ಆದರೆ ಇದು ಮಾತ್ರ ನನಗೇ ಬೇಕು ಅಂದಿದ್ದು. ಎಲ್ಲವನ್ನ ನೆನಪು ಮಾಡಿಕೊಂಡು ಲಕ್ಷ್ಮಿ ಮನಸ್ಸಲ್ಲಿ ಒಂದು ಗೊಂದಲ ಮೂಡುತ್ತೆ. ಈ ಕಡೆ ಖಂಡಿತ ನಾವು ಅಂದ್ಕೊಂಡಾಗೆ ವೈಷ್ಣವ್ ಹಾಗೆ ಕೀರ್ತಿ ನಡುವೆ ಫ್ರೆಂಡ್ಶಿಪ್ ಇಲ್ಲ, ಫ್ರೆಂಡ್ಶಿಪ್ ಇದ್ದರೆ ಬೆಸ್ಟ್ ಫ್ರೆಂಡ್ಸ್ ಯಾರು ಕೂಡ ಈ ರೀತಿ ನಡ್ಕೋತಿರ್ಲಿಲ್ಲ. ಹೆಂಡತಿ ಆಗಿ ನಾನು ಜಿಲ್ಲಸ್ ಪಡೋದ್ರಲ್ಲಿ ಅರ್ಥ ಇದೆ, ಅವ್ರು ಯಾಕೆ ಜಿಲ್ಲಸ್ ಪಡ್ತಾರೆ, ಅವ್ರು ಯಾಕೆ ಆ ರೀತಿ ನಡ್ಕೋತಿದ್ದಾರೆ, ಇಲ್ಲ ಒಂದು ಫ್ರೆಂಡ್ಶಿಪ್ಗಿಂತ ಬೇರೆ ಅದೇ ಬಂದ ಇದೆ ಅವರಿಬ್ಬರು ನಡುವೆ. ಮನೆಯವ್ರು ಎಲ್ಲರೂ ಕೂಡ ಅದನ್ನು ಮುಚ್ಚಿಡ್ತಿದ್ದಾರೆ, ನಾನು ಅದನ್ನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ಮನೆಗೆ ಬರ್ತಾಳೆ. ಜೊತೆಗೆ ಈ ಕಡೆ ಸುಪ್ರೀತ್ ಅವರು ನಿನ್ನೆ ಆಗಿದ್ದಕ್ಕೆ ಸಾರಿ ಕೇಳಿದಾಗ ಹಾಗಿದ್ರೆ ನಿನ್ನೆ ನೀವು ಹೇಳಿದ್ದು ಸುಳ್ಳ ಅಂತ ಕೇಳ್ತಾಳೆ. ಅದಕ್ಕೆ ಸುಪ್ರೀತ್ ಅವರು ಸುಳ್ಳು ಅಂದಾಗ
ಈ ಕಡೆ ಇಷ್ಟು ದಿನ ಬೇರೆ ರೀತಿ ಕಾಣಿಸ್ತಿತ್ತು, ಆದರೆ ಈಗ ಎಲ್ಲವೂ ಕೂಡ ಅರ್ಥ ಆಗ್ತದೆ. ನೀವೆಲ್ಲರೂ ಕೂಡ ವೈಷ್ಣವ್ ಕೀರ್ತಿ ನಡುವೆ ಏನೋ ಸಂಬಂಧ ಇದೆ, ಅದನ್ನು ಮುಚ್ಚಿಡ್ತಿದಾರ, ಎಲ್ಲವೂ ಕೂಡ ಎವಿಡೆಂಟ್ ಆಗಿ ಕಾಣ್ತದೆ ಅಂತ ಲಕ್ಷ್ಮಿ ಅನ್ಕೋತಿದ್ದಾಳೆ. ನಂತರ ಈ ಕಡೆ ರೂಮಿಗೆ ಬಂದು ಕುತ್ಕೊಂಡಿರ್ಬೇಕಿದ್ರೆ ವೈಷ್ಣವ್ ಬರ್ತಾನೆ. ಬಂದಿದ್ದೆ, ಹುಷಾರಾಗಿದ್ದೀರಾ, ಆರಾಮಾಗಿದ್ದೀರಾ, ಈಗ ಪರವಾಗಿಲ್ವಾ ಅಂದಾಗ ಹಾಂ ಪರವಾಗಿಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾಳೆ. ಏನು ಹೇಳ್ಬೋದು, ಕೀರ್ತಿ ಜೊತೆ ಹೋಗಿದೆ ಅಂತ ಸತ್ಯ ಹೇಳ್ತಾರಾ ಅಂತ. ಆದರೆ ಆಲ್ಬಮ್ ಸಾಂಗ್ ಮೀಟಿಂಗ್ ಇತ್ತು, ಹೋಗಿದ್ದೆ ಅಂತ ವೈಷ್ಣವ್ ಸುಳ್ಳು ಹೇಳ್ಬಿಡ್ತಾರೆ. ಇದರಿಂದಾಗಿ ಲಕ್ಷ್ಮಿ ಮನಸ್ಸು ಉಡ್ದು ಹೋಗುತ್ತೆ. ನೀವು ನಿಜ ಹೇಳಿದರೆ ಎಷ್ಟೋ ನನ್ನ ಮನಸ್ಸು ಸಮಾಧಾನ ಆಗ್ತಿತ್ತು ಅನ್ಕೋತಾಳೆ. ನಂತರ ಮರುದಿನ ಎಲ್ಲದಕ್ಕೂ ಕೂಡ ಉತ್ತರ ಕಂಡುಕೊಳ್ಳೇಬೇಕು, ಖಂಡಿತ ಇಲ್ಲ ಅಂದರೆ ನನ್ನ ಮನಸ್ಸು ಗೊಂದಲಕ್ಕೆ ಸಿಕ್ಕಾಕೊಂಡು ಬದುಕೆ ನಶ್ವರ ಆಗುತ್ತೆ ಅಂತ ತೀರ್ಮಾನ ಮಾಡಿ ಕೀರ್ತಿ ಹಾಗೆ ವೈಷ್ಣವ್ಗೆ ಇಬ್ರಿಗೂ ಕೂಡ ಮೆಸೇಜ್ ಕಳಿಸ್ತಾಳೆ. ಮೆಸೇಜ್ ಕಳಿಸಿ ಆ ಕೆರೆ ಜಾಗದ ಹತ್ರನ ಕರೀತಾಳೆ. ಇಬ್ರಿಗೂ ಕೂಡ ಯಾಕೆ ಏನು ಅಂತ ಶಾಕ್ ಆಗಿ ಬಂದರೆ ಈ ಕಡೆ ಲಕ್ಷ್ಮಿ ಕೂಡ ಅಲ್ಲೇ ಇದೆ. ನಂತರ ನಮ್ಮಿಬ್ರು ಯಾಕೆ ಕರೆಸ್ದೆ ಅಂತ ಕೀರ್ತಿ ವೈಷ್ಣವ್ ಕೇಳ್ತಿದ್ರೆ ಇಬ್ರು ನಾನೇ ಮೆಸೇಜ್ ಮಾಡಿ ಕಳ್ಸೋದು, ಯಾಕಂದರೆ ನಿಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ, ಅದಕ್ಕೂ ಹೊರತಾಗಿ ಬೇರೆ ಏನೂ ಇದೆ. ಅದು ಏನು ನಿಮ್ಮಿಬ್ಬರ ನಡುವೆ ಅನ್ನೋದನ್ನ ನಾನು ತಿಳ್ಕೊಬೇಕಾಗದ, ಇಲ್ಲ ಅಂದರೆ ಈ ಅನುಮಾನನೇ ದೊಡ್ಡದಾಗಿ ನನ್ನ ಬದುಕು ನಶ್ವರ ಆಗ್ಬಿಡತ್ತೆ. ದಯವಿಟ್ಟು ಹೇಳಿ ನಿಮ್ಮಿಬ್ಬರ ನಡುವೆ ಯಾವ ಸಂಬಂಧ ಇದೆ ಅಂತ ಕೇಳ್ತಿದ್ದಾಳೆ. ಈ ಮಾತನ್ನೇ ಕೇಳ್ತಿದ್ದಾಗೆ ಬೆಚ್ಚೋಗ್ತಿದ್ದಾರೆ ಇಬ್ಬರು ಕೂಡ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಫೈನಲಿ ಅವರಿಬ್ಬರು ನಾವಿಬ್ಬರು ಲವರ್ಸ್ ಅನ್ನೋ ಸತ್ಯನ ಒಪ್ಕೊಂಡ್ಬಿಡ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.